ಹರಪನಹಳ್ಳಿ ಪಟ್ಟಣದ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿರುವ ಕಾಂಗ್ರೆಸ್ ಪಕ್ಷದ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರುವ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕಿ ಎಂವಿ ಲತಾ ಮಲ್ಲಿಕಾರ್ಜುನ ಅವರು ನೆಹರು ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ಮಾತನಾಡಿದರು. ನಮ್ಮ ಮಕ್ಕಳಿಗೆ ನೀಡುವ ಪ್ರೀತಿ ಮುಂದೆ ದೇಶದ ಭವಿಷ್ಯ ಅರಳುವಂತಾಗಬೇಕು. ಕೈಗಾರಿಕೆಯಲ್ಲಿ ಪ್ರಗತಿ ಕಂಡಂತಹ ಮಹಾನ್ ವ್ಯಕ್ತಿಯಾದಂತಹ ಇವರು ಆಧುನಿಕ ಭಾರತವನ್ನು ಒಂದುಗೂಡಿಸಲಿಕ್ಕೆ ಶ್ರಮಿಸಿದವರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂವಿ ಅಂಜನಪ್ಪ ಮಾತನಾಡಿ, ಮುಂದಿನ ಭವಿಷ್ಯದ ಬಗ್ಗೆ ಮಕ್ಕಳ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನ ನೀಡಬೇಕು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಮಕ್ಕಳು ಹಾದಿ ತಪ್ಪಿದಾಗ ಸೂಕ್ಷ್ಮವಾಗಿ ಸರಿದಾರಿಗೆ ತರುವಂತಹ ಕೆಲಸವನ್ನ ತಂದೆ ತಾಯಿಗಳು ಮಾಡಬೇಕು ಎಂದರು. ಇಸ್ಮಾಯಿಲ್ ಎಲೆಗಾರ ಮಾತನಾಡಿ, ನೆಹರು ಮಕ್ಕಳ ಬಗ್ಗೆ ಬಹಳ ಪ್ರೀತಿ ಹೊಂದಿದ್ದರು. ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳು ಮಹಿಳೆಯರಿಗೆ ಹೆಚ್ಚು ಆದ್ಯತೆ ನೀಡಬೇಕು. ಮುಂದಿನ ಸಮಾಜ ಕಟ್ಟುವ ಬಗ್ಗೆ ಮಕ್ಕಳಿಗೆ ಎಲ್ಲರೂ ಪ್ರೀತಿ ತೋರಿಸೋಣ ಎಂದರು. ಈ ಸಂದರ್ಭ ಪುರಸಭಾ ಅಧ್ಯಕ್ಷರಾದ ಫಾತಿಮಾ ಬಿ, ಪುರಸಭಾ ಸದಸ್ಯರಾದ ವೆಂಕಟೇಶ ಎಚ್, ಉಪಾಧ್ಯಕ್ಷರಾದ ಎಚ್ ಕೊಟ್ರೇಶ್, ಗೊಂಗಡಿ ನಾಗರಾಜ್, ಉದ್ದಾರ ಗಣೇಶ್, ಲಾಟಿ ದಾದಾಪೀರ್, ಚಿಕ್ಕೇರಿ ಬಸಪ್ಪ, ಜಾಕೀರ್ ಹುಸೇನ್, ಹುಲಿಕಟ್ಟಿ ಚಂದ್ರಪ್ಪ, ಮೈದೂರ ರಾಮಪ್ಪ, ಬಸವರಾಜ್ ಮುತ್ತೂರ್, ಎಂಬಿ ಕೃಷ್ಣಕಾಂತ್, ಗುಡಿ ನಾಗರಾಜ್, ಕವಿತಾ ಸುರೇಶ್, ಉಮಾ ನಾಗರಾಜ್, ಮುತ್ತುರಾಜ್ ಅನೇಕರು ಸೇರಿದಂತೆ ಉಪಸ್ಥಿತರಿದ್ದರು. ಮಂಜುನಾಥ್ ಎಂ, R5 ನ್ಯೂಸ್, ಹರಪನಹಳ್ಳಿ. ಸ್ವತಂತ್ರಗೊಳಿಸಬೇಕು, ಈ ದೇಶವನ್ನು ಕಟ್ಟಬೇಕು, ಇಲ್ಲಿಂದ ಬ್ರಿಟಿಷರನ್ನ ಓಡಿಸಬೇಕು ಅಂತ ನಿಟ್ಟಿನಲ್ಲಿ ಬಹಳ ಶಾಂತಿಯುತವಾಗಿ ಒಬ್ಬೊಬ್ಬರ ಒಂದು ಆಲೋಚನೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಿದ್ರು, ಇಲ್ಲ ಈ ದೇಶವನ್ನು ನಾವು ಅವ್ರಿಗೆ ಓಡಿಸ್ಬೇಕಂದ್ರೆ ನಾವು ಕ್ರಾಂತಿ ಮಾಡೋ ಮುಖಾಂತರ ನಾವು ಈ ಸ್ವತಂತ್ರವನ್ನು ಪಡೆಯೋಣ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದರೆ, ಇಲ್ಲ ನೆಹರು ಅವರು ಮತ್ತು ಗಾಂಧೀಜಿಯವರು ಇಲ್ಲ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯಬೇಕು ಅಂತ ಹೇಳಿ ಅವರವರ ಭಾವನೆಗಳಿಗೆ ತಕ್ಕಂಗೆ ಅವರು ಮಾತಾಡ್ತಿದ್ರು. ಎಲ್ಲದೂ ಕೂಡಿ